ಇದೊಂದು ಅತ್ಯಂತ ಸರ್ಕಾರದ ಕಾರ್ಯಕ್ರಮ ಆದರೂ ವಿಶೇಷವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಕನಸು ಮತ್ತು ಎಲ್ಲ ದೃಷ್ಟಿಯಿಂದ ಉತ್ತರ ಭಾಗದಲ್ಲಿ ಗಂಗಾ ಆರತಿ ಹೇಗೆ ಪ್ರಸಿದ್ಧಿಯಾಗಿದೆಯೋ ದಕ್ಷಿಣ ಭಾರತದಲ್ಲಿ ಕಾವೇರಿನೂ ಅಷ್ಟೇ ನಮ್ಮೆಲ್ಲರಿಗೂ ಕುಡಿಯೋ ನೀರಿಂದ ವ್ಯವಸಾಯದಿಂದ ಎಲ್ಲ ನಾವು ಆ ತಾಯಿಯ ಕೃಪೆಯಿಂದ ಈ ಭಾಗದ ಕರ್ನಾಟಕದ ಎಲ್ಲ ಜನ ನೆಮ್ಮದಿಲಿದ್ದೀವಿ. ಇದೊಂದು ಆರತಿ ಮಾಡೋದ್ರ ಮೂಲಕ ಅದಕ್ಕೆ ಗೌರವವನ್ನು ಸಲ್ಲಿಸೋದ್ರ ಮೂಲಕ ಮುಂದೆ ಅನೇಕ ಸಮಸ್ಯೆಗಳ ಪರಿಹಾರವನ್ನು ಸಹ ಕಾವೇರಿ ಮಾತಿನೇ ಕೊಡಬೇಕು ಅನ್ನೋ ಒಂದು ನಂಬಿಕೆ ಭರವಸೆನ ಇಟ್ಟು ಈ ಕಾರ್ಯಕ್ರಮ ಬಹಳ ಒಂದು ವರ್ಷದಿಂದ ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ಪ್ರಾರಂಭಿಕವಾಗಿ ಇವತ್ತು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಅವರ ಮನಸ್ಸನ್ನ ಸಂಕಲ್ಪ ಮಾಡಿ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಆದಿಚುಂಚನಗಿರಿಯ ನಿರ್ಮಾಣ ಸ್ವಾಮೀಜಿಯವರು ಬರಬೇಕಾಗಿತ್ತು. ಅವ್ರು 4 ಗಂಟೆಗೆ ಬಂದು ಹೋಗೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ಕೊನೆಗೆ ಬೇರೆ ಮೈಸೂರು ಮಠದ ಸ್ವಾಮೀಜಿಯವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ದೇಶಿಕೇಂದ್ರ ಸ್ವಾಮೀಜಿಯವರು ಸಹ ಅಮೇರಿಕಾದಲ್ಲಿ ಇರೋದ್ರಿಂದ ಅವ್ರು ಇವತ್ತು ಬೆಳಗಿನ ಜಾವ ಬರೋದ್ರಿಂದ ಅವರು ಸಹ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಬಂದಿದ್ದಾರೆ. ಅವರ ಪಾದಗಳಲ್ಲಿ ನನ್ನ ನಮನವನ್ನು ಸಲ್ಲಿಸ್ತಾ ಹಾಗೂ ನಿಶ್ಚಲಾನಂದ ಸ್ವಾಮೀಜಿಯವರು ವಿಶ್ವ ಒಕ್ಕಲಿಗರ ಮಠ ಅವ್ರಿಗೂ ಸಹ ನನ್ನ ನಮನವನ್ನು ಸಲ್ಲಿಸ್ತಾ ಹಾಗೆ ನಮ್ಮ ಮತ್ತೊಬ್ಬರು ಮೈಸೂರಿನ ಸೌಮ್ಯನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಠದಿಂದ ಬಂದಿರತಕ್ಕಂಥ ಅವರಿಗೆ ನನ್ನ ನಮನವನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಉಪಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ ಜಿಯವರೇ ಹಾಗೂ ಮತ್ತೊಬ್ಬ ನನ್ನ ಆತ್ಮೀಯ ಗೆಳೆಯರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಯವರೇ, ಈ ಕ್ಷೇತ್ರದ ಶಾಸಕರು ಚೆಸ್ಕಾಮಿನ ಅಧ್ಯಕ್ಷರು ನನ್ನ ಆತ್ಮೀಯರಾದ ರಮೇಶ್ ಪಂಡಿಸಿದ್ದೇಗೌಡ್ರೆ ಹಾಗೂ ಮಧುಜಿ ಮಾದೇಗೌಡ್ರೆ, ದಿನೇಶ್ ಗೂಳಿಗೌಡ್ರೆ ಹಾಗೂ ದರ್ಶನ್ ಪುಟ್ಟಣ್ಣಯ್ಯನವರೇ, ಸಾಧು ಕೋಕುಲ ಅವರೇ, ಡಾಕ್ಟರ್ MV ಆಯುಕ್ತರಾದಂಥ ವೆಂಕಟೇಶ್ ಅವರೇ, ಮಹೇಶ್ ಅವರೇ ಮತ್ತು ಈ ಕಾರ್ಯಕ್ರಮ ಚಾಲನೆಗೆ ನಮ್ಮ ನೆಚ್ಚಿನ ಅಧಿಕಾರಿ ಅಂದರೆ ತಪ್ಪಾಗಲಾರದು ನಮ್ಮ ಉಪಮುಖ್ಯಮಂತ್ರಿಗಳ ಜೊತೆ ಸದಾ ಹಲವಾರು ಯೋಜನೆಯನ್ನು ತಯಾರಿ ಮಾಡಿ ಅಂತಿಮವಾಗಿ ಇವತ್ತು ಚಾಲನೆ ಕೊಡಲಿಕ್ಕೆ ಅವರು ಒಬ್ಬರು ಪ್ರಮುಖ ಕಾರಣಕರ್ತರು ಆದಂಥ ರಾಮನಾಥ್ ಪ್ರಸಾದ್ ಅವರೇ ಹಾಗೂ DC, CEO, SP ಮತ್ತು ಗಾಯತ್ರಿ ಮೇಡಮ್ ಇದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರು. ಈ ರೀತಿ ವೇದಿಕೆ ಮೇಲೆ ಇನ್ನೂ ಅನೇಕರು ಗಣ್ಯರಿದ್ದಾರೆ, ಅಧಿಕಾರಿ ಸ್ನೇಹಿತರಿದ್ದಾರೆ. ಸೊ ಮುಂದ್ಗಡೆ ಮಾಧ್ಯಮ ಸ್ನೇಹಿತರಿದ್ದೀರಾ, ಇಡೀ ಜಿಲ್ಲೆ ಮತ್ತು ಇತರೆ ಭಾಗದಿಂದ ಬಂದಿರತಕ್ಕಂಥ ನನ್ನ ಆತ್ಮೀಯ ಕನ್ನಡ ಬಂಧುಗಳಿದ್ದೀರಾ. ನಿಮ್ಮೆಲ್ರಿಗೂ ಇದೊಂದು ಪ್ರಾರಂಭ ದಿನ, ಆದರೆ ಮುಂದೆ ಇದು ನಿರಂತರವಾಗಿ ನಡಿಬೇಕು ಅನ್ನೋದು ನಮ್ಮ ಸಿದ್ದರಾಮಯ್ಯನವರ ಉಪಮುಖ್ಯಮಂತ್ರಿಗಳ ಕನಸಾಗಿದೆ. ಇದು ನಿರಂತರವಾಗಿ ನಡಿಬೇಕು ಅಂತೇಳಿ ಆ ಕಾವೇರಿ ಮಾತಿನಲ್ಲಿ ನಾನು ಸಹ ಪ್ರಾರ್ಥಿಸ್ಕೊತೀನಿ. ಇದು ಒಂದು ಧಾರ್ಮಿಕ ಪದ್ಧತಿ ಅಲ್ಲ, ಇದರಿಂದ ಅನೇಕ ಈ ಭಾಗದ ಮಂಡ್ಯ ಜಿಲ್ಲೆಯ ಮೈಸೂರಿನ ಈ ಭಾಗದ ಅನೇಕ ಜನರಿಗೆ ಯುವಕರಿಗೆ ಉದ್ಯೋಗ ಅವಕಾಶ ಸಿಕ್ಕದಲ್ದಲೆ, ಸಾರ್ವಜನಿಕರಿಗೆ ಪ್ರವಾಸಿ ತಾಣ ಆಗದಲ್ದಲೆ ಈ KRS ಏನು ಅವತ್ತಿನ ನಾಲ್ವಾಡಿ ಕೃಷ್ಣ ಒಡೆಯರು ಮತ್ತು ನಮ್ಮ ಏನು ವಿಶ್ವೇಶ್ವರಯ್ಯನವರು ಕಟ್ಟಿದಂಥ ಈ ಬೃಂದಾವನ ಮತ್ತೊಂದು ಈ ರಾಜ್ಯದಲ್ಲಿ ಎಂಥದೇ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಮಾಡಿದ್ರೂ ಸಹ ಈ ಬೃಂದಾವನಕ್ಕೆ ಮತ್ತೊಂದು ಸಾಟಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಈ ಭಾಗದಲ್ಲಿ ಎಷ್ಟೇ ನೀರಾವರಿ ಡ್ಯಾಮ್ಗಳಿದ್ರು, ನೀರಾವರಿ ಯೋಜನೆಗಳಿಗೆ ಲಕ್ಷಾಂತರ ಕೋಟಿ ಖರ್ಚು ಮಾಡಿದ್ರು ಕಾವೇರಿ KRS ಅನ್ನೋದು ಈ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ. ಇವತ್ತು ಕಾವೇರಿ ಕೊಡಗಿನಲ್ಲಿ ಹುಟ್ಟಿದ್ರು ಅದು ಮಂಡ್ಯ ಈ ಭಾಗದ 7-8 ಜಿಲ್ಲೆಗೆ ಕುಡಿಯೋ ನೀರು ವ್ಯವಸಾಯಕ್ಕಲ್ದಲೇ ತಮಿಳುನಾಡಿಗೂ ಸಹ ಅನೇಕ ವ್ಯವಸಾಯ ಕುಡಿಯೋ ನೀರಿಗೆ ಇವತ್ತು ಸಿಗ್ತಾ ಇದೆ. ಇಡೀ 92 ವರ್ಷದಲ್ಲಿ ಪ್ರಪ್ರಥಮವಾಗಿ ಜೂನ್ನಲ್ಲಿ ತುಂಬಿ ಇವತ್ತು ಬಾಗ್ನವನ್ನ ಅರ್ಪಿಸ್ತಕ್ಕಂಥ ಆಶೀರ್ವಾದವನ್ನ
ಆ ಚಾಮುಂಡೇಶ್ವರಿ, ರಂಗನಾಥ, ಕಾವೇರಿ ನಮಗೆ ಕರುಣಿಸಿದ್ದು ಅತ್ಯಂತ ಸಂತೋಷದ ವಿಚಾರ. ಹೀಗಾಗಿ ಸದಾ ಇದೇ ರೀತಿ ಕಾವೇರಿ ನೀರು KRS ತುಂಬಿ ನಮಗೆ ಎಲ್ರಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ಆಗಲಿ. ಮುಂದೆ ಯಾವತ್ತೂ ಸಹ ಕಾವೇರಿ ಸಮಸ್ಯೆ ಆಗೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಹಿಂದೆ ಒಂದು ಕಥೆನೇ ಇದೆ. ಗಂಗಾ ಆರತಿ ಮಾಡಲಿಕ್ಕೆ ಗಂಗೆ ತುಂಬಾ ತೊಂದರೆ ಆದಾಗ ಆರತಿ ಮಾಡಿ ಮಾಡಿ ಶಾಂತಿಗೆ ತಂದಂಥದ್ದು. ಅದರ ಅನೇಕ ಒಂದು ರೀತಿಗಳಲ್ಲಿ ಹೇಳ್ತಕ್ಕಂಥ ನಾವು ಆ ಭಾಗಕ್ಕೆ ಹೋದಾಗ ಗೊತ್ತಾಗುತ್ತೆ. ಅದೇ ರೀತಿ ಕಾವೇರಿ ಸಮಸ್ಯೆನೂ ಸಹ ನಾವು ಕಾವೇರಿ ತಾಯಿಗೆ ಅರ್ಪಿಸ್ತಕ್ಕಂಥ ವಂದನೆ ಇರ್ಬೋದು, ಗೌರವ ಇರ್ಬೋದು, ನಮಗೆ ಮುಂದೊಂದು ದಿವಸ ಇದರ ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ಭರವಸೆನ ಇಟ್ಟು ನಮ್ಮ ನೀರಾವರಿ ಸಚಿವರು, ಬೆಂಗಳೂರಿನ ಸಚಿವರು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ತುಂಬ ಎಲ್ಲ ಅವರ ಕಾರ್ಯಕ್ರಮಗಳಿಗಿಂತ ಇದು ಮೊದಲನೇ ಆದ್ಯತೆ ಅಂತಲೇ ಹೇಳಿ ನಮ್ಮನ್ನೆಲ್ಲ ಉರ್ದೆಂಬಿಸಿ ಇದು ಮಾಡಲೇಬೇಕು, ನಿಮ್ಮ ಉತ್ಸಾಹ ಸಾಲದು ಅಂತೇಳಿ ನಮಗೆ ಅನೇಕ ಬಾರಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ಬಹುಶಃ ರಾಮ್ ಪ್ರಸಾದ್ ಅವರು, ನಮ್ಮ ದಿನೇಶ್ ಗುಳಿಗೌಡರು, ನಮ್ಮ MD ಮತ್ತು ನೀರಾವರಿ ಇಲಾಖೆ ಅನೇಕ ಅಧಿಕಾರಿಗಳು, ನಮ್ಮ ಶ್ರೀಧರ್ ಇರ್ಬೋದು, ಜಯಪ್ರಕಾಶ್ ಇರ್ಬೋದು, ಈ ಥರ ಅನೇಕರು ಇಡೀ ಟೀಮೇ ಕೆಲಸ ಮಾಡಿದೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಡೈರೆಕ್ಷನನ್ನು ಇಡೀ ಟೀಮು ಒಳ್ಳೆ ಕೆಲಸವನ್ನು ಮಾಡಿದೆ. ಇದು ನನಗೆ ಒಂದೇ, ಇದನ್ನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಇನ್ನು ಕಾರ್ಯಕ್ರಮ ಸ್ವಾಮೀಜಿಯವರೆಲ್ಲ ಹೋಗ್ಬೇಕಾಗಿದೆ ಮತ್ತು ಶಿವಕುಮಾರ್ ಅವರೇ ಮಾತನಾಡೋದ್ರಿಂದ ಬಹುಶಃ ಇದೊಂದು ಐತಿಹಾಸಿಕವಾದಂಥ ದಸರಾ. ಹೇಗೆ ಇಡೀ ವಿಶ್ವ ದಸರಾ ಅಂತ ಹೇಳಿ ಕರಿತೀವೋ ಅದೇ ರೀತಿ ಕಾವೇರಿ ಆರತಿನೂ ಸಹ ವಿಶ್ವದಲ್ಲಿ ಪ್ರಖ್ಯಾತಿ ಆಗ್ತಕ್ಕಂಥ ಒಂದು ಕಾವೇರಿ ಆರತಿ ಮುಂದಿನ ದಿನದಲ್ಲಿ ಆಗತ್ತೆ ಏನೋ ಒಂದು ನಂಬಿಕೆ ಭರವಸೆ ಇಟ್ಟು ನಿಮ್ಮೆಲ್ರಿಗೂ ನಮಸ್ಕರಿಸಿ ನನ್ನ ಮಾತು